ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಹೊಸ ವರ್ಷದಲ್ಲಿಯೂ ಕೂಡ ಇನ್ನೂ ಲೇಟಾಗಿ ಎದ್ದೇಳ್ತಾ ಇದ್ದೀರಾ? ಬನ್ನಿ, ಈಗಾಗಲೇ 7 ಗಂಟೆ ಆಯ್ತಲ್ಲವೇ? ದೇವರ ಮಾತು ಕೇಳಬೇಕೆಂಬ ಒಂದು ನಿಬಂಧನೆ ಮಾಡಿಕೊಂಡಿದ್ದೇವಲ್ಲವೇ? ದೇವರ ವಾಕ್ಯ ಓದಲಾರದಂತೆ, ಆತನ ವಾಕ್ಯ ಕೇಳಲಾರದಂತೆ, ಆ ದೇವರೊಂದಿಗೆ ಮಾತಾಡಿಕೊಳ್ಳಲಾರದಂತೆ ಈ ವರ್ಷದಲ್ಲಿ ಬೇರೆ ಯಾವ ಕೆಲಸ ಪ್ರಾರಂಭಿಸುವುದಿಲ್ಲವೆಂದು ಪ್ರಯತ್ನಿಸಿ ನೋಡಿ. ನಾವು ಮಾಡುವುದೆಲ್ಲ ಸಫಲವಾಗುತ್ತದೆ ಎಂಬುದನ್ನು ನೀವೇ ಅನುಭವಪೂರ್ವಕವಾಗಿ ತಿಳಿದುಕೊಳ್ತೀರಿ. ಬನ್ನಿ, ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ನೂತನ ವರ್ಷದಲ್ಲಿ ನಮ್ಮನ್ನು ನಡೆಸಿ ಮತ್ತೆ ಈ 3ನೇ ದಿನದಲ್ಲಿ ನಮ್ಮನ್ನು ನಡೆಸಿದ್ದೀರಲ್ಲವೇ? ಪ್ರತಿಯೊಂದು ದಿನವನ್ನು ದೇವರೇ ನಮಗೆ ದಯೆಯ ಕಿರೀಟವನ್ನಾಗಿ ಹೊಸ ವರ್ಷ ಕೊಟ್ಟು ಆ ದಯಾ ಕಿರೀಟವನ್ನು ಪ್ರತಿ ದಿನದಲ್ಲಿಯೂ, ಪ್ರತಿ ಗಂಟೆಗಳಲ್ಲಿಯೂ, ಪ್ರತಿ ನಿಮಿಷದಲ್ಲಿಯೂ, ಪ್ರತಿ ಗಳಿಗೆಯಲ್ಲಿಯೂ ನಮಗೆ ದೇವರೇ ಈ ಹೊಸ ವರ್ಷವೆಂಬ ಕಿರೀಟ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಪ್ರತಿ ಕ್ಷಣವನ್ನು ಸದುಪಯೋಗ ಮಾಡಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಮತ್ತು ಎಷ್ಟೋ ಜನರು ಈ ಹೊಸ ವರ್ಷದಲ್ಲಿ ಪ್ರವೇಶಿಸಿ ಸಂತೋಷದಿಂದ ಮುಂದೆ ಸಾಗುತ್ತಿದ್ದಾರೆ. ಪ್ರಪಂಚ ಸರಿಯಾಗಿಲ್ಲ ಪ್ರಿಯರೇ. ಹೊಸ ವರ್ಷದಲ್ಲಿ ನಾವು ಎಷ್ಟೋ ಆನಂದದಿಂದ ಪ್ರವೇಶಿಸಿದ್ದೇವೆ. ಆದರೆ ನಮ್ಮ ಪ್ರಪಂಚದಲ್ಲಿ ಏನಾಗ್ತಿದೆ ಗೊತ್ತಲ್ಲವೇ? ಕೆಲವೊಂದು ಕಡೆ ಭಯಂಕರವಾದ ಭೂಕಂಪ ಉಂಟಾಗಿ ಮನುಷ್ಯರು ನಿದ್ದೆ ಮಾಡುತ್ತಿರುವಾಗಲೇ ಮನೆಗಳೆಲ್ಲ ಕುಸಿದು ಬಿದ್ದವು. ಎಷ್ಟೋ ಗೊಂದಲ, ಎಷ್ಟೋ ಗಲಿಬಿಲಿ, ಎಷ್ಟೋ ಜನರು ಮರಣ ಹೊಂದುವುದನ್ನು, ಎಷ್ಟೋ ಮಂದಿ ಗಾಯಗೊಳ್ಳುವುದನ್ನು, ಎಷ್ಟೋ ಭಯಾಂದೋಲನ ಉಂಟು ಮಾಡುವುದನ್ನು ನೋಡ್ತೇವೆ. ಆದರೆ ದೇವರ ಕೃಪೆಯಲ್ಲಿ ನಾವು ಸುರಕ್ಷಿತರಾಗಿರುವುದಾದರೆ ಅದಕ್ಕೆ ನಾವು ಎಷ್ಟೋ ಹೆಚ್ಚಾಗಿ ದೇವರನ್ನು ಸ್ತುತಿಸಬೇಕು. ದಿನಗಳು ಕೆಟ್ಟವುಗಳಾಗಿರುವುದರಿಂದ ನಾವು ಸಮಯವನ್ನು ಸುಮ್ಮನೆ ಕಳೆಯದೆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ಈ ಹೊಸ ವರ್ಷದಲ್ಲಿ ಒಂದು ನೂತನವಾದ ನಿಬಂಧನೆಯೊಂದಿಗೆ, ನಿರ್ಣಯದೊಂದಿಗೆ ದೇವರೊಂದಿಗೆ ಬದುಕಬೇಕೆಂಬ ನಿರ್ಣಯ ನಾವು ತೆಗೆದುಕೊಳ್ಳಬೇಕು. ನಿರ್ಣಯ ತೆಗೆದುಕೊಂಡಿದ್ದೀರೋ ಇಲ್ಲವೋ? ನಮ್ಮ ಚರ್ಚ್ನಲ್ಲಾದರೂ 31 ಡಿಸೆಂಬರ್ ನೈಟ್ನಂದೇ ಅರ್ಲಿ ಮಾರ್ನಿಂಗ್ 1 o'clock ಹೊಸ ವರ್ಷ ಪ್ರವೇಶಿಸಿದ ತಕ್ಷಣವೇ ಪ್ರತಿಯೊಬ್ಬರು ತೀರ್ಮಾನ ತೆಗೆದುಕೊಳ್ತೇವೆ. ದೇವರ ಚಿತ್ತಾನುಸಾರವಾಗಿ ಬದುಕುತ್ತೇವೆ, ಆತನ ಇಷ್ಟಾನುಸಾರವಾಗಿ ಬದುಕುತ್ತೇವೆ ಎಂಬುದಾಗಿ ನೀವು ತೀರ್ಮಾನಿಸಿರುತ್ತೀರಿ. ಆದರೆ ಅಷ್ಟರೊಳಗೆ 2ನೇ ದಿನ 3ನೇ ದಿನ ಬಂದ ಕೂಡಲೇ ಕೆಲವರಿಗೆ ಒಂದು ವಿಧವಾದ ನಿರ್ಲಕ್ಷ್ಯತನ ಬರುತ್ತೆ. ನೋಡಿ ಪ್ರಿಯರೇ, ಆಯಾ ದಿನಕ್ಕೆ ತಕ್ಕಂತೆ ದೇವರೊಂದಿಗೆ ಸಹವಾಸ ಮಾಡುವಂಥದ್ದು ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಹೊಸ ವರ್ಷ ಬಂದಿದೆ ಎಂಬ ಸಂತೋಷದೊಂದಿಗೆ ಸುಧಾರಿಸಿಕೊಂಡ್ರೆ ನಡೆಯಲ್ಲ. ಹೊಸ ಜೀವಿತ ನಾವು ಹೊಂದಿಕೊಂಡಿದ್ದೇವೋ? ಕ್ರಿಸ್ತನಲ್ಲಿರುವಂಥವನು ನೂತನ ವ್ಯಕ್ತಿಯಾಗಿರುತ್ತಾನೆ. ಆ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಂತರ ನಾವು ಶುದ್ಧರಾಗ್ತೇವೆ, ಪರಿಶುದ್ಧರಾಗ್ತೇವೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಅವು ಹಿಮದ ಹಾಗೆ ಬಿಳುಪಾಗುವವು ಎಂದು ಕರ್ತನು ಹೇಳಿರುವುದರಿಂದ ಕಳೆದ ವರ್ಷದಲ್ಲಿ ಮಾಡಿದ ದೋಷಗಳೆಲ್ಲ ಮತ್ತೆ ನೆನಪು ಮಾಡಿಕೊಳ್ಳುತ್ತಾ ಬಲಹೀನತೆಗಳಲ್ಲಿ ಮತ್ತೆ ನಾವು ಬಿದ್ದು ಹೋಗಲಾರದಂತೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಶುದ್ಧ ಹೃದಯದೊಂದಿಗೆ ಮುಂದಕ್ಕೆ ಸಾಗಬೇಕು. ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೇಳುತ್ತೆ, ಹೀಗಿರಲಾಗಿ ಅವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಪೂರ್ವ ಸ್ಥಿತಿ ಹೋಗಿ ಇಗೋ ಎಲ್ಲವೂ ನೂತನವಾಯಿತು. ಯಾವನಾದರೂ ಕ್ರಿಸ್ತೇಸುವಿನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿಯಾದನು. ಹೊಸ ಸೃಷ್ಟಿ, ಪೂರ್ವ ಸ್ಥಿತಿ ಹೋಗಿ ಸಮಸ್ತವೂ ನೂತನವಾಯಿತು. ಆ ನೂತನತನವನ್ನು, ಆ ಫ್ರೆಶ್ನೆಸ್ ಅನ್ನು, ಆ ವ್ಯತ್ಯಾಸವನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸುತ್ತಿದ್ದೀರಾ? ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ನಿಮಗೆ ನೂತನ ಹೃದಯ ಕೊಡುತ್ತೇನೆಂದು, ನೂತನ ಸ್ವಭಾವ ಕೊಡುತ್ತೇನೆಂದು ಕರ್ತನು ಹೇಳಿದಾರಲ್ಲವೇ? ಆ ಹಳೆಯ ಹೊಲಸಾದ ಜೀವಿತ, ಹಳೆಯ ಯೋಚನೆಗಳು, ಹಳೆಯ ಆಲೋಚನೆಗಳು, ಕೆಟ್ಟು ಹೋದ, ಹಾಳಾದ, ಮೋಸಕರವಾದ, ಘೋರವಾದ ವ್ಯಾಧಿಗೊಳಗಾದ ಆ ಪಾಪದ ಹೃದಯದಿಂದ ನಮಗೆ ಬಿಡುಗಡೆ ಕೊಟ್ಟು ಕರ್ತನು ಹೊಸ ಹೃದಯ ನಮಗೆ ಕೊಡ್ತೇನೆ ಅನ್ನುತ್ತಾರೆ. ಹೃದಯದಿಂದಲೇ ಪ್ರಿಯರೇ ನಾವು ತೀರ್ಮಾನಗಳನ್ನು, ನಿರ್ಣಯಗಳನ್ನು ಮಾಡುತ್ತೇವೆ. ಎಲ್ಲ ಕಾರ್ಯಕ್ಕೂ ಅದೇ ಕೇಂದ್ರವಾಗಿದೆ. ನಾವೇನಾಗಿದ್ದೇವೋ ನಮ್ಮ ಮನಸ್ಸಲ್ಲಿ ಅದೇ ನಮ್ಮ ನಿಜವಾದ ವ್ಯಕ್ತಿತ್ವ ಆಗಿರುತ್ತೆ. ನಮ್ಮ ಹೃದಯ ಸರಿಯಾಗಿರೋದಾದರೆ ನಮ್ಮ ಬದುಕು ಸರಿಯಾಗಿರುತ್ತೆ. ತೋರುವಿಕೆಗೆ ಸರಿಯಾಗಿರಲು ಪ್ರಯತ್ನಿಸ್ತಿದ್ದೇವೆ ಹೊರತು ಹೃದಯ ಸರಿಯಾಗಿರೋದಾದರೆ ಎಲ್ಲವೂ ಸರಿಯಾಗಿರುತ್ತೆ. ಅನೇಕರು ತಮ್ಮ ಜೀವಿತದಲ್ಲಿ ತಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಭಕ್ತಿಯನ್ನು ಅನುಸರಿಸುತ್ತಿಲ್ಲ.
ಒಮ್ಮೆ ಸಾಧು ಸುಂದರ್ ಎಂಬ ಭಕ್ತನು ಹಿಮಾಲಯ ಪರ್ವತಗಳಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಒಬ್ಬ ವ್ಯಕ್ತಿ ತನ್ನ ಒಂದು ಕೈಯನ್ನು ಎತ್ತಿಡಿದು ತಪಸ್ಸು ಮಾಡ್ತಿದ್ದನಂತೆ. ಆ ಕೈಗೆ ರಕ್ತ ಚಲನೆ ಇಲ್ಲದೆ ಬತ್ತಿ ಹೋಗಿತ್ತಂತೆ. ಸುಂದರ್ ಸಿಂಗ್ ಅವರು ಅವನ ಬಳಿಗೆ ಹೋಗಿ, ಏನಯ್ಯ, ಆ ಕೈ ಬತ್ತಿ ಹೋಗಿದೆ, ಯಾಕೆ ಆ ಕೈಗೆ ಅಷ್ಟು ಶಿಕ್ಷಿಸ್ತಾ ಇದೆಯಾ ಎಂದು ಕೇಳಿದ್ರೆ, ಈ ಕೈ ಒಳ್ಳೆಯದಲ್ಲ, ಇದು ಬಹಳಷ್ಟು ಜನರಿಗೆ ಹಾನಿ ಮಾಡಿದ ಕೈಯಾಗಿದೆ, ಬಹಳಷ್ಟು ಜನರಿಗೆ ಒಂಥರ ಬಾಧೆ ಪಡಿಸಿದ ಕೈಯಾಗಿದೆ, ಬಹಳಷ್ಟು ತಪ್ಪು ಕೆಲಸ ಮಾಡಿದೆ, ಅದಕ್ಕೆ ಈ ಕೈಗೆ ಶಿಕ್ಷೆ ಕೊಡ್ತಿದ್ದೇನೆ ಎಂದು ಹೇಳ್ದ. ಆಗ ಸುಂದರ್ ಸಿಂಗ್ ಅವರು ಹೇಳ್ತಾರೆ, ಹಾಗಲ್ಲಯ್ಯ, ಕೈ ಒಳ್ಳೆಯದಲ್ಲ ಎಂದು ಹೇಳಲಿಕ್ಕಾಗಲ್ಲ, ಹೃದಯ ಒಳ್ಳೆಯದಾಗಿರುವುದಿಲ್ಲ. ನಿಮ್ಮ ಹೃದಯ ಸರಿಯಾಗಿರೋದಾದರೆ ನಿಮ್ಮ ಅವಯವಗಳೆಲ್ಲ ಸರಿಯಾಗಿರುತ್ತೆ, ನಿಮ್ಮ ಪ್ರವರ್ತನೆ ಎಲ್ಲ ಸರಿಯಾಗಿರುತ್ತೆ. ಮನುಷ್ಯನಿಗೆ ಮೋಸಕರವಾದ ಘೋರಕರವಾದ ಹೃದಯವಿದೆ ಎಂದು ಬೈಬಲ್ ಹೇಳ್ತದೆ. ನಮ್ಮ ಹೃದಯವನ್ನು ಸರಿಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ನನ್ನ ಮಗನೇ, ನಿನ್ನ ಹೃದಯ ನನಗೆ ಕೊಡು ಎಂದು ಅದಕ್ಕೆ ಆತನು ಕೇಳ್ತಿದ್ದಾನೆ. ಯೇಸು ಕ್ರಿಸ್ತನನ್ನು ನೀವು ಅಂಗೀಕರಿಸಿರಿ ನಿಮ್ಮ ಹೃದಯದೊಳಗೆ ಎಂದು ಹೇಳ್ತಿರುವಾಗ ಆ ಕೇಳಿದ ವ್ಯಕ್ತಿಗೆ ಬಹಳ ಕೋಪ ಬಂತು. ಯೇಸುವಿನ ಪ್ರಸ್ತಾವನೆ ನನ್ನ ಮುಂದೆ ಎತ್ತಬೇಡ. ಹಾಗಲ್ಲಯ್ಯ, ನಾನು ಹೇಳೋದು ಸ್ವಲ್ಪ ಕೇಳ್ರಿ, ನನಗೆ ಕೋಪ ಬರ್ತಿದೆ, ಹೇಳಬೇಡ ಅನ್ನುತ್ತಿದ್ದೇನಲ್ಲವೇ? ಹಾಗಲ್ಲಯ್ಯ ಎಂದು ಇನ್ನೇನೋ ಮೆಲ್ಲಗೆ ಮೆತ್ತನೆ ಸ್ವರದೊಂದಿಗೆ ಸಾಧು ಸುಂದರ್ ಸಿಂಗ್ ಹೇಳಲು ಹೋದಾಗ ಆ ವ್ಯಕ್ತಿಗೆ ಕೋಪ ಬಂದು ತನ್ನ ಎರಡನೇ ಕೈಯಿಂದ ಸುಂದರ್ ಸಿಂಗ್ ಅವರಿಗೆ ದವಡೆಯ ಮೇಲೆ ಹೊಡೆದನಂತೆ. ಅದಕ್ಕೆ ಸುಂದರ್ ಸಿಂಗ್ ಅವರು ಬಾಧೆ ಪಡಲಾರದೆ ಆ ದವಡೆ ಒರೆಸಿಕೊಳ್ಳುತ್ತಾ, ಅಯ್ಯ, ಮೊದಲ ಕೈ ಕೆಟ್ಟದಾಗಿದೆ ಎಂದು ಹೇಳಿದ್ರಲ್ಲವೇ, ಮತ್ತೆ ಈ ಕೈಯ ಸಂಗತಿ ಏನು? ಅಷ್ಟೇ ಅಲ್ಲವೇ, ಈಗ ಈ ಕೈಯನ್ನು ಕೂಡ ಬತ್ತಿಸಿಕೊಳ್ತೀರೋ? ಒಂದು ವೇಳೆ ಎರಡು ಕೈಗಳಿಗೆ ಶಿಕ್ಷೆ ಕೊಡೋಣ ಅಂತ ಮೇಲೆ ಎತ್ತಿದ್ರೆ ನಂತರ ಕಾಲೆತ್ತುತ್ತೀರೇನೋ? ಅಷ್ಟೇ ಅಲ್ಲವೇ, ಒಂದು ಸಾರಿ ಒಬ್ಬ ಕುಷ್ಠರೋಗಿಯ ಕೈ ಕಾಲುಗಳನ್ನೆಲ್ಲ ತಿಂದಿಬಿಟ್ಟಿತು. ಮೊಳಕಾಲಿನ ಒಂದು ಮೊಳಕಾಲು ಮಂಡಿಯಿಂದ ಮೊಂಡನಾಗಿದ್ದ ಅಷ್ಟೇ. ಅವನಿಗಿರುವ ಹೆಂಡತಿ ಕೂಡ ಕುಷ್ಠರೋಗಿಯಾಗಿದ್ದಳು. ಈ ವ್ಯಕ್ತಿಯನ್ನು ಬಂಡಿಯಲ್ಲಿ ಕುಡ್ರಿಸಿ ತಳ್ಳುತ್ತಾ ಇದ್ದಳು. ಆ ಕೈ ಕಾಲುಗಳು ಸರಿಯಾಗಿಲ್ಲದೆ ಮೊಂಡನಾಗಿರುವ ಕುಷ್ಠರೋಗಿಗೆ ಹೆಂಡತಿ ಮೇಲೆ ಕೋಪ ಬಂತು. ಹೇಗೆ ಎಗರುತ್ತಾನೆ ಗೊತ್ತಾ? ಆ ಕುರ್ಚಿಯ ಮೇಲೆ ನಡೆಸುತ್ತಿರೋದು ಅವಳು, ಪಾಪ ತಳ್ಳುತ್ತಿರೋದು ಅವಳು. ಆದರೆ ಕೋಪಗೊಂಡವನಾಗಿ ಇಷ್ಟ ಬಂದಂತೆ ಕಿರ್ಚಾಡ್ತಾ ಇದ್ದ. ಹೃದಯ ಸರಿಯಾಗಿರುವಾಗಲೇ ನಮ್ಮ ಅವಯವಗಳು ಸರಿಯಾಗಿರ್ತವೆ. ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿರುವಾಗ ನಿಮ್ಮ ಪ್ರವರ್ತನೆ ದೇವರೊಂದಿಗೆ ಸರಿಯಾಗಿರುತ್ತೆ. ಹೃದಯದೊಳಗಿರುವುದರಿಂದಲೇ ಬಾಯಿ ಮಾತಾಡ್ತದೆ. ನಮ್ಮ ಹೃದಯ ದೇವರ ವಾಕ್ಯದಿಂದ ತುಂಬಿಕೊಳ್ಳೋದಾದರೆ ನಮ್ಮ ಮಾತುಗಳು ವಾಕ್ಯ ಸಂಬಂಧವಾದವುಗಳಿರ್ತವೆ, ವಾಕ್ಯ ಸಾರಾಂಶವುಳ್ಳವುಗಳಾಗಿರ್ತವೆ. ಈಗ ನಾವು ನೋಡೋದಾದರೆ ಹೊಸ ವರ್ಷ ನಮಗೆ ಬಂದಿದೆ, ಆದರೆ ನಿಮ್ಮ ಹೃದಯ ಮಾರ್ಪಟ್ಟಿದೆಯಾ? ಯಾವನಾದರೂ ಕ್ರಿಸ್ತೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಹೌದು, ನೀವೆಂದಾದರೂ ಒಂದು ಕಂಬಳಿ ಹುಳವನ್ನು ನೋಡಿದೀರಾ? ನೋಡಲು ಬಹಳ ಅಸಹ್ಯವಾಗಿರುತ್ತೆ. ಬೂದಿ ಬಣ್ಣ ಇರುತ್ತೆ, ಮುಳ್ಳು ಮುಳ್ಳಾಗಿರುತ್ತೆ, ಮುಳ್ಳು ಗಿಡಗಳಲ್ಲಿ ಅಲ್ಲಲ್ಲಿ ತಿರುಗಾಡುತ್ತೆ, ಯಾರೂ ಅದಕ್ಕೆ ಇಷ್ಟಪಡಲ್ಲ. ಆದರೆ ಅದೇ ಕಂಬಳಿ ಹುಳ ಒಂದು ಚಿಕ್ಕ ಗೂಡು ಕಟ್ಟಿಕೊಂಡು ಕೆಲವು ದಿನಗಳವರೆಗೂ ತನ್ನನ್ನು ತಾನು ಮುಚ್ಚಿಕೊಂಡು ಕಾದುಕೊಂಡದ್ದಾಗಿದ್ದು ನರಳಾಡುತ್ತಾ ಒದ್ದಾಡುತ್ತಿರುವಾಗ ಆ ಕಂಬಳಿ ಹುಳದೊಳಗಿಂದ ಏನು ಹೊರ ಬರುತ್ತೆ ಗೊತ್ತಾ? ಬಟರ್ಫ್ಲೈ, ಸೊಗಸಾದ ಚಿಟ್ಟೆ ಅನ್ನುತ್ತೇವೆ ನಾವು. ಬಟರ್ಫ್ಲೈ ನೋಡಿದೀರಾ? ಅದು ಎಷ್ಟೋ ಮನೋಹರವಾಗಿರುತ್ತೆ. ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ಅವರ ಹೃದಯಕ್ಕೆ ಆಹ್ಲಾದಕರವಾಗಿರುತ್ತೆ. ಯಾಕೆಂದರೆ ಅದಕ್ಕೆ ಬಗೆ ಬಗೆಯ ಬಣ್ಣಗಳ ರೆಕ್ಕೆ ಇರುತ್ತೆ, ಅದು ಚೆನ್ನಾಗಿ ಹಾರಾಡುತ್ತಾ ಇರುತ್ತೆ, ನೋಡಲು ಮುದ್ದಾಗಿರುತ್ತೆ. ಇದೇ ಕಂಬಳಿ ಹುಳ ಸೊಗಸಾದ ಚಿಟ್ಟೆಯಾಗಿ ಮಾರ್ಪಟ್ಟಿತು ಅಂದರೆ ನೀವು ನಂಬುತ್ತೀರಾ? ಅದು ಹೇಗಾಗುತ್ತೆ? ಅದು ಬೂದಿ ಬಣ್ಣದಲ್ಲಿರುವ ಮುಳ್ಳು ನೋಡಲು ಅಸಹ್ಯವಾಗಿದೆ. ಸೊಗಸಾದ ಚಿಟ್ಟೆ ಆದರೂ ಬಗೆ ಬಗೆಯ ಬಣ್ಣವುಳ್ಳದಾಗಿ ಹಾರಾಡ್ತಿದೆ. ಕಂಬಳಿ ಹುಳ ಹೊಲಸಲಿ ತಿರುಗಾಡುತ್ತೆ, ಆದರೆ ಸೊಗಸಾದ ಚಿಟ್ಟೆ ಹೂವಿನ ಮಕರಂದ ಸೆಳೆಯುತ್ತೆ. ಅದಕ್ಕೂ ಇದಕ್ಕೂ ಹೋಲಿಕೆಯೇ ಇಲ್ವಲ್ಲ ಅನ್ನುತ್ತೀರಿ. ಅಲ್ಲೇ ಇರೋದು ಟ್ವಿಸ್ಟ್. ಯೇಸು ಕ್ರಿಸ್ತನನ್ನು ಅರಿತುಕೊಂಡ ನಂತರ ನಮ್ಮ ಜೀವಿತದಲ್ಲಿಯೂ ಅಂತಹ ಮಾರ್ಪಡುವಿಕೆ ಉಂಟಾಗ್ತದೆ. ಅಸಹ್ಯವಾದವುಗಳಲ್ಲಿ ಆನಂದಿಸುವಂತಹ ನೀವು ಕೆಟ್ಟ ಚಟಗಳಿಂದ ಕೂಡಿರುವ ಕಾರ್ಯಗಳು, ಮೂವೀಸು, ಸೆಲ್ಫೋನು, ಅದರಲ್ಲಿರುವಂತಹ ವಿಚಿತ್ರವಾದ ಏನೇನೋ ವಿಡಿಯೋಗಳು ಎಷ್ಟೋ ಆಸಕ್ತಿಯಿಂದ ನೋಡ್ತಾರಲ್ಲವೇ, ಈ ಪಾಪಕ್ಕೆ ಬಂದಿ ಆಳುಗಳಾಗಿ ಪಾಪವನ್ನೇ ಹುಡುಕುತ್ತಾ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಯೇಸುವನ್ನು ನಂಬಿದ ನಂತರ ಅಂಥವುಗಳ ತಂಟೆಗೆ ಹೋಗಲ್ಲ, ಅವುಗಳನ್ನು ಅಸಹಿಸಿಕೊಳ್ತಾನೆ. ಯಾವ ರೀತಿ ಒಂದು ಸೊಗಸಾದ ಚಿಟ್ಟೆ ಹೂವಿನ ವನದಲ್ಲಿರುತ್ತದೋ, ಪುಷ್ಪಗಳಲ್ಲಿರುವ ಮಕರಂದವನ್ನು ಸೆಳೆದುಕೊಳ್ಳುತ್ತದೋ, ಹಾಗೆಯೇ ಯೇಸುವನ್ನು ಅರಿತಿರುವ ನಾವು
ಪವಿತ್ರ ಹೃದಯವುಳ್ಳವರಾಗಿ ಕರ್ತನೊಂದಿಗೆ ಪ್ರಾರ್ಥನೆ ಮಾಡುವವರೊಂದಿಗೆ ನೀತಿಯನ್ನು, ಪ್ರೀತಿಯನ್ನು, ಸಮಾಧಾನವನ್ನು, ನಂಬಿಕೆಯನ್ನು ಹುಡುಕಾಡುವವರಾಗಿರುತ್ತೇವೆ ಹೊರತು ಹಳೆಯ ಹೊಲಸಾದ ಜೀವಿತ ಆಶಿಸುವಂಥವರಾಗಿರುವುದಿಲ್ಲ. ದೇವರ ವಾಕ್ಯದಲ್ಲಿರುವಂತಹ ಮಕರಂದವನ್ನು ದಾವೀದನು ಹೇಳ್ತಾನೆ, ದೇವರೇ, ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಜೇನುತುಪ್ಪದಂತಿವೆ, ಎಷ್ಟೋ ಮಧುರವಾಗಿವೆ. ದೇವರಲ್ಲಿ ಆನಂದಿಸುವಂಥವರಾಗಿರ್ತೇವೆ, ದೇವರ ವಾಕ್ಯದಲ್ಲಿ ಆನಂದಿಸುವವರಾಗಿರ್ತೇವೆ. ನಾವು ಅಸಹ್ಯಕರವಾದ ಸ್ಥಳಕ್ಕೆ ಹೋಗುವುದಿಲ್ಲ, ಕುಡುಕುತನದ ಸ್ಥಳಕ್ಕೆ, ವ್ಯಭಿಚಾರದ ಸ್ಥಳಕ್ಕೆ, ಅಪವಿತ್ರವಾದ ಸ್ಥಳಕ್ಕೆ, ಕತ್ತಲೆ ಸ್ಥಳದಲ್ಲಿ ಸಂಚರಿಸುವವರಾಗಿರುವುದಿಲ್ಲ. ಆದರೆ ದೇವರನ್ನು ಮಹಿಮೆಪಡಿಸುವಂತಹ ಪವಿತ್ರವಾಗಿರುವ ದೇವಾಲಯದಲ್ಲಿ ದೇವರ ಸಾಕ್ಷಿಗಳಾಗಿ ದೇವರನ್ನು ಮಹಿಮೆಪಡಿಸುವವರಾಗಿಯೂ ಇರುತ್ತೇವೆ. ಯಾವ ರೀತಿ ಒಂದು ಕಂಬಳಿ ಹುಳ ಒಂದು ಸೊಗಸಾದ ಚಿಟ್ಟೆಯಾಗಿ ಮಾರ್ಪಟ್ಟಾಗ ಅದು ತನ್ನ ಸ್ವಭಾವವನ್ನು, ತನ್ನ ಅಭ್ಯಾಸಗಳನ್ನು, ತನ್ನ ಆಹಾರವನ್ನು, ತನ್ನ ಪರಿಸ್ಥಿತಿ ಎಲ್ಲವನ್ನು ಹೇಗೆ ಮಾರ್ಪಡಿಸಿಕೊಳ್ಳುತ್ತದೋ ಹಾಗೆಯೇ ಒಬ್ಬ ನಿಜ ಕ್ರಿಸ್ತನನ್ನು ಅರಿತುಕೊಂಡ ನಂತರ ತನ್ನ ಜೀವಿತದಲ್ಲಿ ದೊಡ್ಡ ಮಾರ್ಪಡುವಿಕೆಯನ್ನು ಕಾಣುತ್ತಾನೆ. ನೀವು ಅಂತಹ ಮಾರ್ಪಡುವಿಕೆಯನ್ನು ಈ ಹೊಸ ವರ್ಷದ ಕಳೆದ 2 ದಿನದಲ್ಲಿ ನೋಡಿದ್ದೀರಾ? ಅದೇ ಪ್ರಿಯರೇ, 2ನೇ ದಿನ ಕಳೆದು ಈಗ 3ನೇ ದಿನದಲ್ಲಿ ಬಂದಿದ್ದೇವೆ. ಹಾಗಾಗಿ ಎಷ್ಟು ಜನ ನಿಜವಾಗ್ಲೂ ಕಳೆದ 2 ದಿನಗಳಿಂದ ದೇವರು ತಂದ ಮಾರ್ಪಡುವಿಕೆಯನ್ನು ನಿಮ್ಮ ಬದುಕಿನಲ್ಲಿ ನೋಡುವಂಥವರಾಗಿದ್ದೀರಿ? ಮತ್ತೆ ಯಥಾ ಪ್ರಕಾರ 1ನೇ ತಾರೀಕಿಗೆ ಮಾಡಿದ ತೀರ್ಮಾನಗಳು, 1ನೆಯ ತಾರೀಕಿನಂದಿದ್ದಂತಹ ಭಕ್ತಿ ವೈರಾಗ್ಯ ಆಗಲೇ ತಣ್ಣಗಾಗಿ ಬಿಟ್ಟಿತೋ? ಬಹಳಷ್ಟು ಜನರ ಭಕ್ತಿ ಈ ದಿನ ನಾಯಿ ಬಾಲ ಡೊಂಕ ಇದ್ದ ಹಾಗೆಯೇ ಇರುತ್ತೆ. ಆ ನಾಯಿಯ ಬಾಲವನ್ನು ಸ್ಟ್ರೇಟ್ ಮಾಡಬೇಕೆಂದು ಒಬ್ಬ ವ್ಯಕ್ತಿ ಅದಕ್ಕೆ ಬಹಳಷ್ಟು ಫಿಸಿಯೋಥೆರಪಿ ಮಾಡಿಸಿದನಂತೆ. ಎಷ್ಟೇ ಮಾಡಿದ್ರೂ ಕೂಡ ಮತ್ತೆ ಅದು ಬೆಂಡ್ ಆಗ್ತಲೇ ಇತ್ತಂತೆ ಮೇಲಕ್ಕೆ. ಅದಕ್ಕೆ ಹಗ್ಗ ಕಟ್ಟಿ 1 ತಿಂಗಳವರೆಗೂ ಉದ್ದಕ್ಕೆ ಟೈಟ್ ಆಗಿ ಕಟ್ಟಿಟ್ಟನಂತೆ. 1 ತಿಂಗಳ ನಂತರ ಬಿಚ್ಚಿದ್ರೆ ಮತ್ತೆ ತಕ್ಷಣ ಬೆಂಡ್ ಆಗ್ಬಿಡ್ತಂತೆ. ಹೌದು ಪ್ರಿಯರೇ, ಮಾನವನು ತನ್ನ ಸ್ವಭಾವ ಮಾರ್ಪಡಿಸಿಕೊಳ್ಳಲಾಗುವುದಿಲ್ಲ. ಕೂಶ್ ದೇಶಸ್ಥನು ತನ್ನ ಚರ್ಮ ಮಾರ್ಪಡಿಸಿಕೊಳ್ಳಬಲ್ಲನು? ಚಿರತೆ ಹುಲಿ ತನ್ನ ಮಚ್ಚೆಯನ್ನು ಮಾರ್ಪಡಿಸಿಕೊಳ್ಳಬಲ್ಲದೋ? ಕೆಟ್ಟತನಕ್ಕೆ ರೂಢಿಯಾಗಿರುವ ಮಾನವ ತನ್ನ ಪ್ರವರ್ತನೆ ಸರಿಪಡಿಸಿಕೊಳ್ಳಲಾಗುವುದಿಲ್ಲ. ಅದಕ್ಕಾಗಿಯೇ ನಮ್ಮನ್ನು, ನಮ್ಮ ಹೃದಯವನ್ನು ಮಾರ್ಪಡಿಸಬಲ್ಲಂತಹ, ನಮಗೆ ನೂತನ ಹೃದಯವನ್ನು, ನೂತನ ಸ್ವಭಾವವನ್ನು ಕೊಡಬಲ್ಲಂತಹ ಯೇಸು ಕ್ರಿಸ್ತನು ಅವಶ್ಯಕವಾಗಿದ್ದಾರೆ. ನೀವು ಯೇಸು ಕ್ರಿಸ್ತನ ನೂತನವಾದ ಸ್ವಭಾವವನ್ನು ಹೊಂದುವುದಾದರೆ ಪಾಪದ ತಂಟೆಗೆ ಇನ್ನು ಹೋಗುವುದಿಲ್ಲ. ಯಾವುದೆಲ್ಲ ಪಾಪ ಮಾಡಲು ಇಷ್ಟಪಟ್ಟಿದ್ದೀರೋ ಅದು ಈಗ ನಿಮಗೆ ಅಸಹ್ಯಕರವಾಗಿರುತ್ತೆ. ಯಾವ ಯಾವ ವಿಷಯಗಳಲ್ಲಿ ಒಂದು ಕಾಲದಲ್ಲಿ ನಿರ್ಲಕ್ಷ್ಯರಾಗಿದ್ದೀರೋ ಅವುಗಳಲ್ಲಿ ದೊಡ್ಡ ಶ್ರೇಷ್ಠತೆಯನ್ನು ಗುರುತಿಸಿ ಮನೋನೇತ್ರಗಳು ಬೆಳಗಿಸಲ್ಪಟ್ಟ ಸ್ಥಿತಿಗೆ ನಾವು ಬರುವಂಥವರಾಗಿರ್ತೇವೆ. ಯೆಹೆಜ್ಕೇಲನ ಪುಸ್ತಕ 36ನೇ ಅಧ್ಯಾಯ 26ನೇ ವಚನ ಹೇಳುವುದೇನೆಂದರೆ, ನಿಮಗೆ ನೂತನ ಹೃದಯವನ್ನು ಕೊಡುವೆನು, ನೂತನ ಸ್ವಭಾವವನ್ನುಂಟು ಮಾಡುವೆನು, ಕಲ್ಲಾದ ಹೃದಯ ನಿಮ್ಮಿಂದ ತೆಗೆದುಹಾಕಿ ಮೃದುವಾದ ಹೃದಯ ನಿಮಗೆ ಅನುಗ್ರಹಿಸುವೆನು. ನನ್ನ ಆತ್ಮವನ್ನು ನಿಮ್ಮೊಳಗೆ ಇಟ್ಟು ನನ್ನ ಕಟ್ಟಳೆಯನ್ನು ಅನುಸರಿಸುವವರನ್ನಾಗಿಯೂ ನನ್ನ ವಿಧಿಗಳನ್ನು ಕೈಕೊಳ್ಳುವವರನ್ನಾಗಿಯೂ ನಿಮ್ಮನ್ನು ಮಾಡುವೆನು ಅನ್ನುತ್ತಾರೆ. ಹಾಲೆಲ್ಲೂಯಾ! ಈ ನೂತನ ವರ್ಷದಲ್ಲಿ ನಮ್ಮಷ್ಟಕ್ಕೆ ನಾವು ಮಾರ್ಪಡಿಸಿಕೊಳ್ಳಲಾಗದೇ ಇರುವುದರಿಂದ ಕರ್ತನು ಅನುಗ್ರಹಿಸುವ ನೂತನ ಹೃದಯವನ್ನು, ನೂತನ ಸ್ವಭಾವವನ್ನು ಹೊಂದಿಕೊಂಡು ಆತನ ಆತ್ಮವುಳ್ಳವರಾಗಿ, ಆತ್ಮಾನುಸಾರವಾಗಿ, ಪರಿಶುದ್ಧರಾಗಿ ಜೀವಿಸುವುದಕ್ಕೋಸ್ಕರ ಕರ್ತನು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ ನಿಮ್ಮ ಪಾದ ಸನ್ನಿಧಿಗೆ ನಾವು ಬರ್ತೇವೆ. ಈ ನೂತನ ವರ್ಷದಲ್ಲಿ ನಾವು ಮುಂದಕ್ಕೆ ಸಾಗುತ್ತಿರುವಾಗ ಹಳೆಯದ್ಯಾವುದು ನಮ್ಮನ್ನು ಬೆನ್ನಟ್ಟಲಾರದ ಹಾಗೆ ನಿಮ್ಮ ಆತ್ಮನನ್ನು ನಮ್ಮ ಒಳಗಡೆ ಇಟ್ಟು ನಿಮ್ಮ ವಾಕ್ಯಾನುಸಾರವಾಗಿ ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸಿರಿ. ನಮ್ಮ ಹಳೆಯ ಸ್ವಭಾವವು ಹೂಣಿಡಲ್ಪಟ್ಟಿದೆ ಎಂದು ಕ್ರಿಸ್ತನೊಂದಿಗೆ ನೂತನ ಸ್ವಭಾವವುಳ್ಳವರಾಗಿ ಮುಂದಕ್ಕೆ ಸಾಗುತ್ತಾ ಈ ನೂತನ ವರ್ಷದಲ್ಲಿ ನಿಮ್ಮನ್ನು ಮಹಿಮೆಪಡಿಸುತ್ತಾ ನಿಮಗಿಷ್ಟಕರವಾಗಿದ್ದು ಲೋಕಕ್ಕೆ ಬೆಳಕಾಗಿರುವುದಕ್ಕೂ ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ದೇವರೊಂದಿಗೆ ಸಹವಾಸವುಳ್ಳವರಾಗಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೆಳಗೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡ್ತಾ ಇರಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತಲೇ ಇದ್ದೇವೆ. ದೇವರು ನಮಗೆ ತಪ್ಪದೇ ಉತ್ತರ ಕೊಡ್ತಾರೆ. ನೀವು ಕೂಡ ನಂಬಿಕೆಯಿಂದ ಪ್ರಾರ್ಥಿಸಿರಿ.
ಪ್ರತಿದಿನ ಪ್ರಸಾರ ಮಾಡಲ್ಪಡುವ ಈ ಅನುದಿನದ ಧ್ಯಾನ ತಪ್ಪದೆ ವೀಕ್ಷಿಸುವವರಾಗಿರಿ. ಇದು ಅನುದಿನವೂ ನಿಮಗೆ ಮನ್ನದ ರೂಪದಲ್ಲಿ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ಆತ್ಮೀಕ ಆಹಾರವಾಗಿ ಅನುದಿನವೂ ಇದನ್ನು ಪಡೆದುಕೊಳ್ಳಿರಿ. ಅದೇ ರೀತಿಯಾಗಿ ಅನೇಕರು ಆಧ್ಯಾತ್ಮಿಕವಾಗಿ ಬಲಗೊಳ್ಳುವ ಹಾಗೆ ಈ ಸಂದೇಶಗಳನ್ನು ಇತರರಿಗೂ ತಪ್ಪದೆ ಮೇಲಿಂದ ಮೇಲೆ ಶೇರ್ ಮಾಡುತ್ತಾ ಇರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ ಅನ್ನು ಒತ್ತಿರಿ. ಪ್ರತಿ ಸಾರಿ ನೀವು ಕಾರ್ಯಕ್ರಮವನ್ನು ವೀಕ್ಷಿಸಿದ ನಂತರ ಲೈಕ್ ಮಾಡಿದ ನಂತರ ಶೇರ್ ಮಾಡುವುದನ್ನು ಮರೆಯಬೇಡಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಕೂಡ ನೆನಪಿನಲ್ಲಿಟ್ಕೊಳ್ರಿ. ಕರ್ತನ ಚಿತ್ತವಿರುವುದಾದರೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ನಾಳೆ ಬೆಳಗ್ಗೆ 7 ಗಂಟೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.